ಬ್ರಾಟ್ ಮೂವಿ ರಿವ್ಯೂ. ಡಾರ್ಲಿಂಗ್ ಕೃಷ್ಣ ಆಸ್ ಕ್ರಿಸ್ಟಿ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಕ್ರಿಸ್ಟಿಗೆ ಓದು ತಲೆಗತ್ತಲ್ಲ, ಅದರಿಂದ ಅವ ಒಂದು ಡೆಲಿವರಿ ಜಾಬ್ ನ ಮಾಡ್ತಿರ್ತಾನೆ. ಆದ್ರೆ ಕ್ರಿಸ್ಟಿ ಅವನಿರೋ ಪರಿಸ್ಥಿತಿಯಿಂದ ಹೇಗಾದ್ರೂ ಮಾಡಿ ಹೊರಗೆ ಬರಬೇಕು ಅನ್ನೋ ಒಂದು ಯೋಚನೆ ಅವನ ತಲೆಯಲ್ಲಿ ಯಾವತ್ತೂ ಇದ್ದೇ ಇರುತ್ತೆ. ಕ್ರಿಸ್ಟಿಗೆ ಅರ್ಧ ದಾರಿ ಆದ್ರೂ ಪರವಾಗಿಲ್ಲ, ನಾನ್ ಬೆಳಿಬೇಕು, ನಾನ್ ದುಡ್ಡು ಮಾಡ್ಬೇಕು ಅನ್ನೋ ಥಿಂಕಿಂಗು. ಆದ್ರೆ ಮನೆಯಲ್ಲಿ ಅಪ್ಪ ಒಂದು ಸ್ಟ್ರಿಕ್ಟ್ ಕಾನ್ಸ್ಟೇಬಲ್, ಅಡ್ಡದಾರಿಗೆ ಚಾನ್ಸೇ ಇಲ್ಲ. ಬಟ್ ಒಂದು ದಿನ ಒಂದು ನಾಯಿನ ನೋಡಿ ಅವನು ಕಂಪ್ಲೀಟ್ ರೂಲ್ಸ್ ನ ಬ್ರೇಕ್ ಮಾಡ್ಬೇಕಾಗಿ ಬರುತ್ತೆ. ದುಡ್ಡೇ ದುನಿಯಾ ಎನ್ನುವುದು ಯೋಚನೆ ಮಾಡಿ ಬೆಟ್ಟಿಂಗ್ ಶುರು ಮಾಡ್ತಾನೆ. ಬೆಟ್ಟಿಂಗ್ ಶುರು ಮಾಡಿದ ಕ್ರಿಸ್ಟಿ ಏನೆಲ್ಲ ಕಲ್ಕೊಂಡ, ಏನೆಲ್ಲ ಪಡ್ಕೊಂಡ, ಅವರ ಅಪ್ಪಾಜಿ ಅವನ್ನ ಏನೆಲ್ಲ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಸಿನಿಮಾದ ಕೋರ್ ಪಾಯಿಂಟೇ ಬೆಟ್ಟಿಂಗ್ ಆಗಿರೋದ್ರಿಂದ ಇದನ್ನ ಜಾಸ್ತಿ ಏನಾದ್ರು ಸಿನಿಮಾದಲ್ಲಿ ತೋರಿಸಿದ್ರೆ ನೋಡ್ತಿರುವ ಜನರನ್ನ ಅಡ್ಡದಾರಿಲಿ ತಳ್ಳೋ ರೀತಿ ಆಗುತ್ತೆ. ಐ ಮೀನ್ ಬೆಟ್ಟಿಂಗ್ ಪ್ರಮೋಷನ್ ಇಂಡೈರೆಕ್ಟ್ಲಿ ಮಾಡುವಂತೆ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೋರಿಸಿ ಅಟ್ ದ ಸೇಮ್ ಟೈಮ್ ಅದರಿಂದ ಏನೆಲ್ಲ ಕಳ್ಕೊಂತೀವಿ ಅನ್ನೋದನ್ನ ಸಹ ತುಂಬಾ ಅದ್ಭುತವಾಗಿ, ತುಂಬಾ ಸೂಕ್ಷ್ಮವಾಗಿ ಬರೆದಿರುವಂತಹ ಬರವಣಿಗೆಯಲ್ಲೇ ನಮ್ಮ ಶಶಾಂಕ್ ಅವರು ಗೆದ್ದಿದ್ದಾರೆ ಅಂತಾನೆ ಹೇಳ್ತೀನಿ. ಕಾಮಿಡಿ ಪಂಚ್ ಪಾಯಿಂಟ್ಸ್ ಅಂತೂ ಸಿಕ್ಕಾಪಟ್ಟೆ ನಗು ಬರ್ಸುತ್ತೆ. ಕಮಿಂಗ್ ಟು ದ ಸಾಂಗ್ಸ್ ಪ್ಲೇಸ್ಮೆಂಟ್ ಸ್ವಲ್ಪ ಎಡವಟ್ ಆಗಿದೆ ಅಂತ ಅನಿಸಿದುಂಟು. ಬಟ್ ನಾನೇ ನೀನಂತೆ ಸಾಂಗ್ ಮಾತ್ರ ಸಖತ್ ವೈಬ್ ಮೂಡ್ಗೆ ಸೆಟ್ ಮಾಡುತ್ತೆ. ಕಮಿಂಗ್ ಟು ದ ಪರ್ಫಾರ್ಮೆನ್ಸಸ್, ಡಾರ್ಲಿಂಗ್ ಕೃಷ್ಣ ಅವರು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸ್ಟೈಲಿಶ್ ಕ್ಯಾರೆಕ್ಟರ್ ಲುಕ್ ಅಲ್ಲಿ ಕಾಣಿಸ್ಕೊಂಡು ತುಂಬಾ ಅದ್ಭುತವಾಗಿ ಆ ಕ್ರಿಸ್ಟಿ ಕ್ಯಾರೆಕ್ಟರ್ ನ ನಿಭಾಯಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಆ ಕ್ರಿಸ್ಟಿ ಕ್ಯಾರೆಕ್ಟರ್ ನ ಪ್ರತಿಯೊಬ್ಬ ಅಭಿಮಾನಿನೂ ಸಹ ಒಪ್ಕೋಬಹುದು. ಐ ಮೀನ್ ಆ ಮಿಡಲ್ ಕ್ಲಾಸ್ ಕ್ರಿಸ್ಟಿ ಹುಡುಗ, ಅವನ ಥಿಂಕಿಂಗು, ಅವನ ಸ್ವ್ಯಾಗ್ ಪ್ರತಿಯೊಂದು ಸಹ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಅಟ್ ದ ಸೇಮ್ ಟೈಮ್ ಇನ್ನಿರುವಂತಹ ಕ್ಯಾರೆಕ್ಟರ್ಸ್ ಸಹ ಅವರವರ ಬೆಸ್ಟ್ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸಸ್ ನ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಓವರಾಲ್ ಈ ಸಿನಿಮಾ ನಗಿಸುತ್ತೆ, ಎಂಟರ್ಟೈನ್ಮೆಂಟ್ ಮಾಡುತ್ತೆ, ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಪ್ರತಿ ಒಂದು ಫ್ಯಾಮಿಲಿನೂ ಸಹ ನೋಡಬೇಕು ಇಂಥ ಒಳ್ಳೆ ಸಿನಿಮಾಗಳನ್ನ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ. ಅಂಡ್ ಲಾಸ್ಟ್ ಅಂಡ್ ಫೈನಲಿ ಡಾರ್ಲಿಂಗ್ ಕೃಷ್ಣ ಅವರ ಮೇಜರ್ ಅಪ್ಡೇಟ್ ಒಂದು ಹೇಳ್ತೀನಿ. ಲವ್ ಮಾಕ್ಟೈಲ್ 3 ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ಲಿ ವ್ರಾಪ್ ಆಗಿದೆ ಅಂತೆ. ಸೊ ಮಾತಾಡುವ ಇದ್ರ ಬಗ್ಗೆ ನೆಕ್ಸ್ಟ್. ಲವ್ ಯು ಆಲ್. ನೆಕ್ಸ್ಟ್ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.